ಬೆಳಗಾವಿ ನಗರದಲ್ಲಿ ಪ್ರಭಾವಿಗಳಿಗೆ ಹಪ್ತಾ ನೀಡಿ ರಾಜಾರೋಷವಾಗಿ ಮಟ್ಕಾ ದಂಧೆ ನಡೆಸ್ತಾ ಇದ್ದಂತಹ ಬುಕ್ಕಿಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಬೆಳಗಾವಿಯ ಸಿಇಎನ್ ಪೊಲೀಸರು ಬರೋಬ್ಬರಿ 10 ಜನ ಬುಕ್ಕಿಗಳನ್ನು ಹೆಡೆಮುರಿ ಕಟ್ಟಿದ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ. ಬೆಳಗಾವಿ ಮಹಾನಗರದಲ್ಲಿ ಮಟ್ಕಾ ದಂಧೆ ಹೆಚ್ಚಾಗಿರುವಂಥದ್ದು ಓಶಿಯನ್ನು ಇವತ್ತು ಸಿಸಿಬಿ ಪೊಲೀಸರು ಮತ್ತೆ ಏನು ಸಿಎನ್ಇ ಪೊಲೀಸರು ರೇಡ್ ಮಾಡಿದರೆ ಅಂತ ನೋಡ್ಬೋದು. ಬೆಳಗಾವಿಯ ಹಿಂದಲಗದಲ್ಲಿರ್ತಕ್ಕಂಥ ಮಹಾನಗರದಲ್ಲಿರ್ತಕ್ಕಂಥ ಈ ಒಂದು ಅಡ್ಡೆಯ ಮೇಲೆ ರೇಡ್ ಆಗಿರುವಂಥದ್ದು 10 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಂಥ ಸಿಸಿಬಿ ಪೊಲೀಸರು ಈಗ 1,74,000 ರೂಪಾಯಿಗಳ ಒಂದು ಹಣವನ್ನು ಇಲ್ಲಿ ಜಪ್ತಿ ಮಾಡಿದರೆ. ಜೊತೆಗೆ ಏನಂತಂದ್ರೆ 5 ಕ್ಯಾಲ್ಕುಲೇಟರ್ ಜೊತೆಗೆ 10 ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಇದು ಸಿಸಿಬಿ ಪೊಲೀಸರ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ನೋಡ್ಬೋದು ಇಲ್ಲಿ ಒಂದು ಅಡ್ಡೆಯನ್ನು ಮಾಡ್ಕೊಳ್ತಾರೆ 5 ಟೇಬಲ್ಗಳನ್ನು ಹಾಕಿ ಇಲ್ಲಿ ಎಲ್ಲೊಂದರ ಪಟಕಾನ ವಿಷಯನ ಬರ್ಕೋತಾ ಇರುವಂಥದ್ದು. ಇದು ಬಹಳಷ್ಟು ಕಡೆ ನಡೀತಾ ಇದೆ ಹಾಗೆ ಅಂತೇಳಿ ಮಾಹಿತಿ ಇತ್ತು. ಖಚಿತವಾದ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಇದೊಂದು ರೇಡನ್ನು ಮಾಡಿದ್ದಾರೆ. ಈ ರೇಡಲ್ಲಿ 10 ಜನರನ್ನ ಬಂಧನ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಬಹಳಷ್ಟು ಕಡೆ ಈ ಥರ ನಡೀತಾ ಇದೆ ಹಾಗೆ ಅಂತ ಹೇಳಿ ಒಂದು ಮಾಹಿತಿ ಕೂಡ ಬೆಳಗಾವಿ ಪೊಲೀಸರಿತ್ತು. ಹೀಗಾಗಿ ಒಂದು ರೇಡ್ ತಡರಾತ್ರಿ ಅಂತಂದ್ರೆ ತಡವಾಗಿ ಒಂದು ರೇಡ್ ಬಂದದ್ದು. ಇಲ್ಲಿ ಕೂಡ ಈ ಒಂದು ಬೆಳಗಾವಿ ತಾಲೂಕಿನ ಹಿಂಡಲ್ಗಾ ಗ್ರಾಮದ ಹೊರವಲಯದ ಜಮೀನುವೊಂದರಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು 5 ಟೇಬಲ್ ಹಾಕಿ ಅಕ್ರಮವಾಗಿ ಮಟ್ಕಾ ಬರೆದುಕೊಳ್ತಾ ಇರುವುದನ್ನು ಸಿಎನ್ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿದ್ದಾರೆ. ಮಟ್ಕಾ ಬರೆದುಕೊಳ್ಳುವಾಗಲೇ ಪೊಲೀಸರ ದಾಳಿ ನಡೆಸಿ 10 ಜನರನ್ನ ಬಂಧಿಸಿ 1,70,000 ಹಣ ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳು ಹಿಂಡಲ್ಗಾ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಟ್ಕಾ ಬುಕ್ಕಿಗಳಿಂದ ಹಪ್ತಾ ವಸೂಲಿ ಮಾಡುವ ಕದಿಮರಿಗೂ ಪೊಲೀಸರು ಬಿಸಿ ಮುಟ್ಟಿಸಿದ್ರೆ ನಗರದಲ್ಲಿ ಮಟ್ಕಾ ಹಾವಳಿ ನಿಲ್ಲತ್ತೆ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.